ಕರ್ಣ ಕುಂತಿಪುತ್ರ ಆದರೂ ಪಾಂಡವರೊಟ್ಟಿಗೆ ನಿಲ್ಲದೆ ಕೌರವರ ಜೊತೆ ಕೈ ಜೋಡಿಸ್ತಾನೆ. ಯಾಕೆ ಗೊತ್ತಾ? ಕುಂತಿ ಕರ್ಣ ಹುಟ್ಟಿದ ಕೂಡಲೇ ನದಿಯಲ್ಲಿ ತೇಲಿ ಬಿಟ್ಬಿಡ್ತಾಳೆ, ಒಂದು ಬುಟ್ಟಿಯಲ್ಲಿ ಹಾಕಿ. ಯಾಕಂದರೆ ಆವಾಗ ಅವಳಿನ್ನು ಅವಿವಾಹಿತ ಹೆಣ್ಣು ಮಗಳು. ಆ ಬುಟ್ಟಿ ಹೋಗಿ ಒಂದು ಕೀಳು ಜಾತಿ ದಂಪತಿ ಕೈಗೆ ಸೇರುತ್ತದು. ಕರ್ಣ ಬೆಳೆದು ದೊಡ್ಡವನಾಗಿ ಎಲ್ಲ ಥರದ ವಿದ್ಯೆ, ಬಿಲ್ವಿದ್ಯೆಗಳಲ್ಲಿ ನಿಪುಣನಾದರೂ ಅವನನ್ನು ಜನ ನಿಂದನೆ ಮಾಡೋದು ತಪ್ಪಲಿಲ್ಲ. ಏನಂತ? ಅವನು ಸೂತಪುತ್ರ ಅಂತ. ಅವನಲ್ಲಿ ಏನೇ ಟ್ಯಾಲೆಂಟ್ ಇದ್ದರೂ ಈಸ್ ವರ್ತ್ಲೆಸ್ ಆಫ್ ಎವ್ರಿಥಿಂಗ್ ಅನ್ನೋ ಥರ ಜನ ಅವನನ್ನು ಟ್ರೀಟ್ ಮಾಡ್ತಾಯಿದ್ರು. ಆವಾಗ ಅವನ ಜೊತೆಗೆ ನಿಂತಿದ್ದೇನೆ ದುರ್ಯೋಧನ ಕರ್ಣನಿಗೆ ಅಂಗ ಅನ್ನೋ ರಾಜ್ಯವನ್ನು ಕೊಟ್ಟು ಅಂಗರಾಜ್ಯದ ಅಧಿಪತಿಯನ್ನಾಗಿ ಮಾಡ್ತಾನೆ. ಸಮಾಜನೇ ನನ್ನ ನಿಂದಿಸ್ತಿರ್ಬೇಕಾದ್ರೆ ದುರ್ಯೋಧನ ನನ್ನ ಜೊತೆ ನಿಂತ್ಕೊಂಡ ಅನ್ನೋ ಅಭಿಮಾನ ಅವನಿಗೆ ಬೆಳೆಯುತ್ತೆ. ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣ ತನ್ನ ಸ್ವಂತ ಸಹೋದರರ ವಿರುದ್ಧವಾಗಿ ನಿಂತ್ಕೊಳ್ಳೋದನ್ನು ನೋಡಲಾರ್ದೆ ಕುಂತಿ ಎಲ್ಲ ವಿಷಯವನ್ನು ಕರ್ಣನಿಗೆ ತಿಳಿಸ್ತಾಳೆ. ಕೌರವರ ಸಹವಾಸ ಬಿಟ್ಟು ಪಾಂಡವರೊಟ್ಟಿಗೆ ನಿಂತ್ಕೊಳ್ಳಲಿಕ್ಕೆ ಹೇಳ್ತಾಳೆ. ಜಗತ್ತೇ ನನ್ನನ್ನು ಸೂತಪುತ್ರ ಅಂತ ನಿಂದನೆ ಮಾಡಬೇಕಾದ್ರೆ ನನ್ನೊಟ್ಟಿಗೆ ನಿಂತಿದ್ದು ದುರ್ಯೋಧನ, ನನ್ನ ಸ್ವಂತ ಸಹೋದರರಾದ ಪಾಂಡವರಲ್ಲ ಅಂತ ಹೇಳಿ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ನಿಂತು ತನ್ನ ಕೊನೆಯುಸಿರನ್ನು ಹೇಳಿತಾನೆ. ದುರ್ಯೋಧನನ ಸ್ನೇಹಕ್ಕೆ ಗೌರವವನ್ನು ಸಲ್ಲಿಸ್ತಾನೆ.